ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊನ್ನೆ ಚಿನ್ನ 1 ವರ್ಷ ಬೇಡ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಇದೆಲ್ಲ ಕೊಟ್ಟರು. ಅರ್ಥ ಇಷ್ಟೇ, ನಾನು ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದೀನಿ, ನೀವು ಮಾನಸಿಕವಾಗಿ ಸಜ್ಜಾಗಬೇಕು ಅನ್ನೋದು. ಸುಮ್ಮನೆ ಪುಕ್ಕಟೆ ಅಲ್ಲ ಅದು. ಸಾರ್ವಜನಿಕ ವಾಹನ, ರೈಲು, ಮೆಟ್ರೋ ಹತ್ತಿ ವಿದೇಶ ಪ್ರಯಾಣ ಬೇಡ ಅಂತೆಲ್ಲ ಹೇಳಿದ್ರು. ಅದಾದ ಮೇಲೆ ದೇಶದ ಪ್ರಯಾಣ ಬೇಡ ಅಂತ ಹೇಳಲಿಲ್ಲ, ಮಿತವ್ಯಯ ಮಾಡಿ. ಮಿತವ್ಯಯ ನಿಮ್ಗೆ ಸಾಧ್ಯ ಆದರೆ ಅವಾಯ್ಡ್ ಮಾಡ್ಕೊಳ್ಳಿ ಅನ್ನೋ ಥರ ಹೇಳಿದ್ರು. ಅದು ನಮ್ಮ ವಿದೇಶಿ ವಿನಿಮಯ ಹಣ ಉಳಿಯುತ್ತೆ ಅಂತ. ಇಲ್ಲಿ ಪೆಟ್ರೋಲ್ ಡೀಸೆಲ್ದೇನು ಅಂತಂದರೆ ನೀವು ಮತ್ತೆ ಅದಕ್ಕೆ ಪೇ ಮಾಡಿ ತರಬೇಕಲ್ಲಪ್ಪ ಅನ್ನೋ ಕಾರಣಕ್ಕೆ ಇಟ್ಸ್ ಆಲ್ ರೈಟ್. ಅವರೇನೋ ಹೇಳಿದ್ರು. ಅದಾದಮೇಲೆ ಒಂದಷ್ಟು ಬೆಳವಣಿಗೆ ಆಗಿದೆ, ಪರ್ಟಿಕ್ಯುಲರ್ಲಿ ವಿದೇಶಿ ಪ್ರಯಾಣದ ವಿಚಾರದಲ್ಲಿ. ಇರಲಿ, ಅದು ಆಮೇಲೆ ನೋಡೋಣ. ಈಗ ದೇಶದ ಜನತೆಗೆ ಇನ್ನೊಂದು ಶಾಕ್ ಅಂತಲೇ ಅಂತಿದ್ದಾರೆ. 4 ದಿನಗಳಲ್ಲಿ ಇದು 4ನೇ ರೂಪಾಯಿ. ಡೀಸೆಲ್ ಬೆಲೆ ಹೆಚ್ಚಳಾಗಿದೆ, ಪೆಟ್ರೋಲ್ ಬೆಲೆ ಹೆಚ್ಚಳಾಗಿದೆ. ಅವತ್ತು 3 ರೂಪಾಯಿ ಮಾಡಿದ್ರು 3 ದಿನದ ಹಿಂದೆ, 15ನೇ ತಾರೀಕು. ಈಗ 4ನೇ ದಿನ, ಈಗ 94 ಪೈಸಾ, ಹೆಚ್ಚು ಕಡಿಮೆ 1 ರೂಪಾಯಿ ಅಂತ ಇಟ್ಕೊಳ್ಳಿ ಮಾಡಿದ್ದಾರೆ. ಡೀಸೆಲ್ ಮೇಲೆ 98 ಪೈಸಾ ಆಗಿದೆ. ಕಚ್ಚಾ ತೈಲದ ಬೆಲೆ ಕಾರಣ ಕೇಂದ್ರ ಸರ್ಕಾರ ಕೊಟ್ಟಿದೆ. ಹೇಳುತ್ತಿರುವ ಅಲ್ಲ, ಎಲ್ಲರ ಕಣ್ಣಿಗೂ ಕಾಣಿಸುತ್ತಿರುವ, ಹೇಳುತ್ತಿರುವ ಅಲ್ಲ, ಅದು ಜಗತ್ತಿನಲ್ಲೇ ಎಲ್ಲವನಿಗೂ ಕಾಣಿಸ್ತಾ ಇದೆ. ಅದು 2ನೇ ಬಾರಿ. ನನ್ನ ಪ್ರಕಾರ ಈ ಬೆಲೆ ಏರಿಕೆಯನ್ನು ಈಗಲೇ, ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿ ಅಂತ ಅಮೋಘ ಪ್ರಪಂಚ ಕಂಡ ಅತ್ಯಂತ ನಂಬರ್ 1 ಹಣಕಾಸು ತಜ್ಞರ ಪೈಕಿ ಒಬ್ಬರಾಗಿರೋರು, ಅಂಥವ್ರು ಮಾಡೋ ಮಾತುಗಳಿಗೆಲ್ಲ ನನ್ನ ಕೈಲಿ ಗೊತ್ತಿಲ್ಲ, ಉತ್ತರ ಇಲ್ಲ. ಇದು ಈಗಾಗುತ್ತಿರುವುದು ಅತಿ ಕಡಿಮೆ. ನಾನು ಈಗಲೂ ಹೇಳ್ತೀನಿ, ತುಂಬ ಕಡಿಮೆ. ಅದು ನಮಗೆ ಹೊರೆಯಲ್ಲವೋ? ಹೊರೆ, ಒಪ್ಕೋತೀನಿ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ 2 ಹೊರೆಗಳಿವೆ. ಒಂದು ನನ್ನ ಮೇಲೆ ಬೀಳುವ ಹೊರೆ, ಇನ್ನೊಂದು ದೇಶದ ಮೇಲೆ ಬೀಳುವ ಹೊರೆ. ಈ 2 ಹೊರೆಗಳಲ್ಲಿ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಷ್ಟೇ ಇರೋದು. ನನಗೆ ಹೊರೆ ಬೀಳತ್ತೆ ಅಂತ ಹೋದರೆ ದೇಶದ ಹತ್ತಿರ ಇರುವಂಥ ವಿದೇಶಿ ಕರೆನ್ಸಿ ಅಂದರೆ ಹಣ ಮುಗಿಯತ್ತೆ. ಆಮೇಲೆ ಮಣ್ಣನ್ನು ತಿನ್ನಬೇಕು, ಅನ್ನ ಅಲ್ಲ. ರಾಹುಲ್ ಗಾಂಧಿ ಒಬ್ಬರು ಅನ್ನ ತಿನ್ಬೋದು, ನನಗೆ ಗೊತ್ತಿಲ್ಲ. ಯಾಕಂದರೆ ಅವರು ಬುದ್ಧಿವಂತರು, ಮನೇಲಿ ಇಟ್ಕೊಂಡಿರ್ಬೋದು 15 kg ಎಕ್ಸ್ಟ್ರಾ. ಪೀಪಲ್ ಮಸ್ಟ್ ಅಂಡರ್ಸ್ಟ್ಯಾಂಡ್. ಇದು ನಾನು ಅದಕ್ಕೆ ಅವ್ರು ಬಡ್ಕೊಂಡಿದ್ದು. ಈ ನರೇಂದ್ರ ಮೋದಿ ಎಂಬ ಗ್ರೇಟೆಸ್ಟ್ ಲೀಡರ್ ಆನ್ ಅರ್ತ್ ಇವರು, ಅವರ ವರ್ಲ್ಡಿನ ಹಿಂದೆ ಹುಟ್ಟಲ್ಲ ಮುಂದೆ ಹುಟ್ಟಲ್ಲ ಅನ್ನೋ ಫೈನಾನ್ಸ್ ಮಿನಿಸ್ಟ್ರು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಟ್ರಿ. 4 ವರ್ಷದಿಂದ ನಮ್ಮ ಪ್ರಾಣ ತಿಂತಾ ಇದ್ದೀರಿ ಇವತ್ತು ಅಂತ. ಹೌದು, ಬಾಯಿ ಮುಚ್ಕೊಂಡು ಮಾಡ್ಕೊಂಬಂದಿದ್ರಿ. ಏನು ಬಡ್ದಿತ್ತು ರೋಗ ನಿಮ್ಮ ತಲೆಗೆ ಅವತ್ತಿನ ದಿನ? 80 ಪೈಸಾನೋ, 1 ರೂಪಾಯೋ, 8 ಆಣಿನೋ, 4 ಆಣಿನೋ ಮಾಡ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ವಾ? ಕತೆ ಕಾಯ್ತಾ ಇದ್ರ ಎಲ್ಲರೂ ಹಂಗಾರ ಅವಾಗ? ಈಗ ಬಂದು ಬುರುಡೆ ಬಿಡ್ತೀರಲ್ಲ ನಿಂತ್ಕೊಂಡು, ಅಲ್ಲಿ ಬೆಲೆ ಜಾಸ್ತಿ ಆಗಿದೆ. ಎಲ್ಲಿ ಯಾವತ್ತಿರದ ಬೆಲೆ ಜಾಸ್ತಿ ಆಗಿರೋದು? ಯೋಗ್ಯತೆಗಳಿಗೆ ಇದು ಹೊರೇನೇ. ಆದರೂ ಮಾರ್ಚ್, ಜಾನ್ವರಿ, ಫೆಬ್ರವರಿ ಚೆನ್ನಾಗಿತ್ತು. ಅರೌಂಡ್ $730-740 ಬಿಲಿಯನ್ ನಮ್ಮದು ವಿದೇಶಿ ಹಣದ ಸಂಗ್ರಹಿಸಿಟ್ಟಿರೋ, ಕಷ್ಟ ಕಾಲಕ್ಕೆ ಇರಲಿ ಅಂತ ಇಟ್ಕೊಂಡಿರೋ ಥರ ದೊಡ್ಡದು ಅದಿತ್ತು. ಏಪ್ರಿಲಲ್ಲಿ ಒಂಚೂರು ಬಿದ್ದಿತ್ತು, ಈಗ ಮೇನಲ್ಲಿ ಒಂಚೂರು ಏಪ್ರಿಲಲ್ಲಿ ಚೆನ್ನಾಗಿತ್ತು, ಮತ್ತೆ ಇಂಪ್ರೂವ್ ಆಗಿತ್ತು. ಈಗ ಮೇನಲ್ಲಿ ಮತ್ತೆ ಬಿದ್ದಿದೆ. ಏಪ್ರಿಲಲ್ಲಿ 720 ಚಿಲ್ಲರೆ ಏನೋ ಇತ್ತು, ಈಗ ಮತ್ತೆ ಬಿದ್ದಿದೆ 690 ಬಂದು ಕೂತಿದೆ. ಈಗ ಕರಗೋಗ್ಬಿಡುತ್ತೆ ಇದು ಕರಗಿಬಿಟ್ರೆ ಪಾಕಿಸ್ತಾನ ಥರ ಭಿಕ್ಷುಕರಾಗ್ಬಿಡ್ತೀರಿ. ಪಾಕಿಸ್ತಾನಕ್ಕಿಂತ ವರ್ಸ್ಟ್ ಭಿಕ್ಷುಕರಾಗ್ತೀರಿ ನೀವು. ಅದಕ್ಕೆ ರಾಹುಲ್ ಗಾಂಧಿ ಆರ್ಥಿಕವಾದಂಥ ಏನು ಬಂದುಬಿಡ್ತು ವಿನಾಶ. ನೀ ಇದ್ದಿದ್ರೆ ಏನಪ್ಪ ಮಾಡ್ತಿದ್ರಿ? ಕತ್ತೆ ಕಾಯ್ತಾ ಇದ್ರ? ಏನೇ ಮೇಲಿಂದ ಇಳಿಸ್ಕೊಂಬಂದ್ಬಿಡ್ತಿದ್ರ ಕರೆನ್ಸಿನ? ಮಿಸ್ಟರ್ ರಾಹುಲ್ ಗಾಂಧಿ ದಿ ಗ್ರೇಟ್ ಏನು ಮಾಡ್ತಿದ್ರಿ? ಯಾಕೆ ಯಾರು ಈ ರಾಜ್ಯದಲ್ಲಿ ಜನ ಮೂರ್ಖರ ಥರ ಕೂತಿದ್ದೀವಿ ನಾವು? ಆ ರಾಹುಲ್ ಗಾಂಧಿಗೆ ಒಂದು ಟ್ಯಾಗ್ ಮಾಡಿರಿ. ನಿಮ್ಮ ರಾಜ್ಯ ಸರ್ಕಾರ ಯುದ್ಧನೂ ಇಲ್ಲ, ಪದ್ದಾನೂ ಇಲ್ಲ, ಮದ್ದಾನೂ ಇಲ್ಲ, 56 ಪೈಸಾ ಪರ್ ಯೂನಿಟ್ಟು ಏನಕ್ಕೆ ರೈಸ್ ಮಾಡಿದ್ರು ಪವರ್ನ ಅಂತ ಉತ್ತರ ಕೂಡ ಕೇಳ್ರಿ ಅಂತ ಟ್ಯಾಗ್ ಮಾಡಿರಿ. ಹೇಳ್ತೀನಿ ಆ ಪಾರ್ಟಿಗೆ ಎಲ್ಲರೂ. ದಿಸ್ ಈಸ್ ಅನ್ಫೇರ್. ಈ ಟಾಕಿಂದ ಪ್ರಯೋಜನ ಇಲ್ಲ. ಇವತ್ತು ದರ ಏರಿಕೆ ಆಗಿದೆ, ನಮ್ಮ ಹೊರೇನೆ, ಏನು ಅನುಮಾನನೇ ಇಟ್ಕೋಬೇಡಿ ಅದರಲ್ಲಿ. ಬಟ್ ನನ್ನ ಪ್ರಕಾರ ಇದು ಇನ್ನೂ ನಿಂತಿಲ್ಲ, ಇನ್ನೂ ನನ್ನ ಪ್ರಕಾರ 8ರಿಂದ 10 ರೂಪಾಯಿ ಇದೆ. ಎಷ್ಟು ಮಾಡ್ತಾರೋ ಅದ್ರಲ್ಲಿ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಸರಿ, ಭವಿಷ್ಯದ ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಖರ್ಗೆ ಅವರು, ನರೇಂದ್ರ ಮೋದಿ ಎಲ್ಲರ ಬೆಲೆ ಏರಿಸಿ ಮರ್ಗದ ಸಂಕಟ. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಎಲ್ಲ ಬೆಲೆ ಏರಿಸಿ ಜನರಿಗೆ ಮನೆಗೆಲ್ಲ ಅಮೃತವನ್ನು ಕಳಿಸಿಬಿಟ್ಟರು. ಜನ ಕುಡಿದು ಕುಪ್ಪಳಿಸುತ್ತಿದ್ದಾರೆ ಅಮೃತ ಕೊಡ್ದುಬಿಟ್ಟು. ಯಾಕ್ರಿ ಖರ್ಗೆ ಅವರು ಸುಮ್ಮನೆ ಬುರುಡೆ ಸುಳ್ಳು ಹೇಳ್ತೀರಿ ಇಷ್ಟು ದೊಡ್ಡವರಾಗಿ? ನಿಮ್ಮ ಸರ್ಕಾರ ಯಾವ್ಯಾವ್ದು ರೈಸ್ ಮಾಡಿದೆ ಅಂತ ಬನ್ನಿರಿ, ನಮ್ಮ ಆಫೀಸ್ಗೆ ಯಾರು PA ಕಳಿಸ್ರಿ, ಕೊಡ್ತೀನಿ ಪಟ್ಟಿ ಮಾಡಿ. ನಿಮ್ಮ ಗೌರ್ಮೆಂಟ್ನವ್ರು ಕೊಡದೇ ಇದ್ದರೆ ನಿಮ್ಮದು ಮಧ್ಯಮ ವರ್ಗದ ಹೊಡ್ತಾ ಅಲ್ವಾ?
ನೀವೆಲ್ಲರೂ ಸೇಮ್ ರಾಕ್ಷಸ ಸ್ವರೂಪದ ಇದೇನೇನೆ ನಿರ್ಧಾರಗಳೇ ನಿಮ್ಮದು. ವಿರೋಧ ಪಕ್ಷ ಅಂದರೆ ಸುಮ್ಮನೆ ಬಿಡ್ತಾ ಇರೋದು ರೈಲು ಕೂತ್ಕೊಂಡು ಕಂಡು ಕಡೆಯಲ್ಲೆಲ್ಲ. ಯಾಕ್ರಿ ಬಿಡ್ತೀರಿ ರೈಲ್ನ? ಅವರು ಬಿಡ್ತಾರೆ, ನೀವು ಬಿಡಿ. ನಿಮ್ಮಲ್ಲಿ ರೈಸ್ ಆಗಿ ಬನ್ನಿ, ಕಳಿಸಿ PA ಕೊಡ್ತೀನಿ ಲಿಸ್ಟು. ನಿಮ್ಮ ಸರ್ಕಾರದವ್ರು ನಿಮಗೆ ಕೊಡದೇ ಇದ್ದರೆ ಮಧ್ಯಮ ವರ್ಗದಂತ ಎಲ್ಲವನ್ನೂ ಆಗಿರೋದು ನೀವು ಮಾಡಿರೋದು ಅದೇ ಕೆಲಸ. ಸಿದ್ದರಾಮಯ್ಯ ಇದನ್ನು ಅಚ್ಚೆ ದಿನ ಅನ್ಬೇಕಾ? ನಿಮ್ದು ಏನಂತ ಕರಿಬೇಕು? ಬಚ್ಚೆ ದಿನ ಅಂತ ಕರಿಬೇಕಾ? ಏನಂತ ಕರಿಬೇಕು ಈಗ ನಿಮ್ಮನ್ನು? ಹಂಗಾರೆ ಸಿದ್ದರಾಮಯ್ಯವ್ರ ಸರ್ಕಾರದ ದಿನಾನ ಯಾವುದು ನೀವು ರೈಸೇ ಮಾಡಲಿಲ್ವಾ? ಈ 3 ವರ್ಷದಲ್ಲಿ ಲೆಕ್ಕ ತಗೊಳ್ಳೋಣ ಬನ್ನಿರಿ, ಪಟ್ಟಿ ಮಾಡೋಣ. ಅದೇನು ದೊಡ್ಡ ಕೆಲಸ? ನಿಮ್ಮನ್ನು ಯಾವ ದಿನ ಅಂತ ಕರೆಯೋಣ? ಬಚ್ಚೆ ದಿನ್ ಅಂತ ಕರೆಯೋಣವಾ? ಅಥವಾ ಮಚ್ಚೆ ದಿನ್ ಅಂತ ಕರೆಯೋಣವಾ? ಹಾಕಿದ್ರು ಗೋಲಿ ಮಚ್ಚೆ ಅಂತ, ಮಚ್ಚೆ ದಿನ್ ಅಂತ ಕರೆಯೋಣವಾ? ಏನಂತ ಕರೆಯೋಣ ನಿಮ್ಮನ್ನು? ವೈ ಡು ಯು ಲೈ ಐಸ್? ನೀವೆಲ್ಲ ನಿಮಗೆ ನಾಲಿಗೆಗೆ ಏನು ಅನಿಸೋದು ಇಲ್ವಾ ಸುಳ್ಳುಗಳನ್ನು ಹೇಳೋವಾಗ? ಎಸ್ ಓಕೆ. ಪೆಟ್ರೋಲ್ ದರ ಹಳೆ ದರ ಹೊಸ ದರ ಎಷ್ಟಿದೆ ಅಂತ ಅಂದ್ಬಿಟ್ಟು ಸರ್? ₹106.17. ಈಗ 100, ಅದೇ ₹96 ಆ್ಯಡ್ ಆಗಿದೆ. ದಟ್ಸ್ ಓಕೆ. ಪಾಯಿಂಟ್ ಈಸ್, ಈಗ ಇದು ಹೊರೆಯ ಅಲ್ಲವಾ? ರಂಗನಾಥ್ ಕೇಂದ್ರ ಸರ್ಕಾರ ಮಾಡಿದ್ದೇ ಸರಿ ಅನ್ನೋ ಥರ ಹೇಳ್ತಿದ್ದಾರೆ ಅಂತಾರೆ. ಅಲ್ಲ, ನನ್ನ ಪ್ರಕಾರ ಕೇಂದ್ರ ಸರ್ಕಾರದ್ದು ಮೂರ್ಖತನದ ನಡವಳಿಕೆ ಮತ್ತು ಆಡಳಿತ. ನಿಮ್ಮ ಚುನಾವಣಾ ತೆವಲಿಗಾಗಿ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಈಗ ನಮ್ಮ ಪ್ರಾಣನ ತಿಂತಾ ಇದ್ದೀರಿ ಅನ್ನೋದೇ ನನ್ನ ವಾದ. ನಿಮ್ಮ ಚುನಾವಣಾ ತೆವಲದು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಗೆಲ್ಲಕ್ಕೆ ನಮಗೆ ಮಾಡಿದ್ದಂತಹ ದಗಾಕೋರ್ತನ ನಿಮ್ಮದು, BJPಯವರದ್ದು. ಹಾಗನ್ಬಿಟ್ಟು ರಾಜ್ಯ ಸರ್ಕಾರ ಬೆಣ್ಣೆ ಸವರ್ಕೊಂಡು ಆಗಲ್ಲ, ನಿಮ್ಮದು ಹೇಸಿಗೆನೆ. ನೀವು ಅದೇ ಕೆಲಸ ಮಾಡಿರೋರೆ. ಹಾಗಾದ್ರೆ ಮುಂದೇನು ನಮಗೆ ಹೊರೆ? ಹೌದು. ನಾನು ಏನು ಬಡ್ಕೊಂಡ್ರು ಸರಿ, ಇನ್ನೊಬ್ಬ ಯಾವನ್ ಬಡ್ಕೊಂಡ್ರು ಸರಿ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಹೆಂಗೆ ಎಲೆಕ್ಷನ್ ಗೆಲ್ಲಬೇಕು, ಹೆಂಗೆ ಓಟ್ ಹಾಕಿಸ್ಕೋಬೇಕು ನಿಮ್ಮ ಕೈಯಲ್ಲಿ. ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಾವೇನು ಮಾಡ್ಬೋದು? ವಿ ಹ್ಯಾವ್ ಟು ಗೋ ಫಾರ್ ಸೇವಿಂಗ್ ಅಷ್ಟೇ. ನಿಮ್ಮ ಸಂಬಳಗಳು ಆ ಪರಿಪ್ರಮಾಣದಲ್ಲಿ ರೈಸ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಹೌದು, ಅದು ಕಷ್ಟ. ಕೆಲವು ಸಂಸ್ಥೆಗಳಲ್ಲಿ ಆಗ್ಬೋದೇನೋ, ನಂಗೆ ಗೊತ್ತಿಲ್ಲ. ಆಗತ್ತೇನ್ರಿ ಕೆಲವು ಸಂಸ್ಥೆನಲ್ಲಿ? ಖಂಡಿತ ಆಗುತ್ತೆ ಸರ್. ಹಾಂ ಅಷ್ಟಾರು ಹೇಳಿದ್ರಲ್ಲ, ನನ್ನ ಪ್ರಾಣ ಉಳ್ಕೋತಿಲ್ಲಿ. ಸೊ ಕೆಲವು ಸಂಸ್ಥೆಗಳಲ್ಲಿ ಆಗಬಹುದೇನೋ ಗೊತ್ತಿಲ್ಲ. ಬಟ್ ಆ ಪರಿಪ್ರಮಾಣದಲ್ಲಿ ರೈಸ್ ಆಗಲಿಕ್ಕಿಲ್ಲ. ಮಕ್ಕಳ ಫೀಸ್ ರೈಸ್ ಆಗಿಬಿಡುತ್ತೆ, ಆ ಓಡಾಟದ ವೆಚ್ಚ ಜಾಸ್ತಿ ಆಗಿಬಿಡುತ್ತೆ, ದಿನಸಿ ವೆಚ್ಚ ರೈಸ್ ಆಗಿಬಿಡುತ್ತೆ, ಈ ಕಡೆ ಪವರ್ ಬಿಲ್ ರೈಸ್ ಆಗುತ್ತೆ, ಟ್ಯಾಕ್ಸ್ ರೈಸ್ ಆಗುತ್ತೆ, ವಾಟರ್ ರೈಸ್ ಆಗುತ್ತೆ. ಎಲ್ಲ ನರೇಂದ್ರ ಮೋದಿ ಮಾಡಿದ್ರಿ ಸುಮ್ಮನೆ ಅಂತ ಹೇಳಿದ್ರು ಹೇಳ್ತಾರೆ ಸಿದ್ದರಾಮಯ್ಯನವ್ರು. ನಾಳೆ ಎಲ್ಲ ರೈಸ್ ಆಗುತ್ತೆ, ಎಲ್ಲ ಅದರಿಂದ ಅದಕ್ಕೆ ಪ್ರಮಾಣದಲ್ಲಿ ಆಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ದಿ ಕ್ವಶನ್ ನೆಕ್ಸ್ಟ್ ಏನು ನಮಗೆ? ಹಾಗಾದ್ರೆ ದಾರಿ ಏನು? ಈಸ್ ಉಳಿಸ್ಕೊಳ್ಳೋದು. ನರೇಂದ್ರ ಮೋದಿ ಸಿದ್ದರಾಮಯ್ಯ ಮುಖ ನೋಡ್ಕೊಂಡಲ್ಲ, ನನ್ನ ಬದುಕನ್ನು ಸರಿ ಮಾಡ್ಕೊಳಕ್ಕೆ ನಾನು ಉಳಿಸ್ಕೋಬೇಕೀಗ. ಹೌದು, ಅವ್ರು ಬೈಕೊಂಡು ಓಡಾಡೋದು ಆಮೇಲೆ ನೋಡೋಣ, ಆ ತೆವಲ್ ತೀರ್ಸ್ಕೊಳ್ಳೋಣ ಬೇಕಾರೆ. ಅಯ್ಯೋ ಕಚಡ ಅವನು, ಮೂರ್ಖ ಅವನು, ಅವನಂತ ಇನ್ನೊಬ್ಬ ಇಲ್ಲ ಡಕಾಯ್ತ ಅವನು, ಅವ್ನು ಮತ್ತೊಂದು ಎಂತ ಚೆನ್ನಾಗಿ ಬೈಕೊಂಡು ಓಡಾಡೋಣ ಬೇಕಾರೆ. ಫಸ್ಟ್ ಉಳ್ಕೊಂಬಿಡೋಣ ನಮ್ಮ ಜೀವನ ನಾವು ಸುಧಾರಿಸಿ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ತಮಾಷೆ ಲೆಕ್ಕ ಅಂದ್ಕೊಳ್ಳಿ ಬೇಕಾದ್ರೆ. ನೀವು ತಮಾಷೆ ಲೆಕ್ಕ ಅಂದ್ಕೊಳ್ಳಿ, ನಿಮ್ಮ ಹತ್ರ ಒಂದು ಬೈಕ್ ಇದೆಯಪ್ಪ. ನನ್ನ ಪ್ರಕಾರದಲ್ಲಿ ಆ್ಯಾವ್ರೇಜ್ ಬೈಕಲ್ಲಿ ಒಂದು 20 ಲೀಟ್ರ್ ಹಾಕಿಸ್ತೀರೇನಪ್ಪ? ಆ್ಯಾವ್ರೇಜ್ ಕೆಲವರು 22 ಹಾಕಿಸ್ಬೋದು, ಕೆಲವರು 23 ಹಾಕಿಸ್ಬೋದು, ಕೆಲವರು 14 ಹಾಕಿಸ್ಬೋದು. ಆ್ಯಾವ್ರೇಜ್ 20 ಲೀಟ್ರ್ ಇಟ್ಕೊಳ್ಳೋಣವೇನಪ್ಪ? ಓಕೆ. ಇವತ್ತಿನ ಬೈಕುಗಳು ಅವುಗಳ ಮೈಲೇಜ್ 20 ಲೀಟ್ರಿಗೆ ಈಗ ಸರಾಸರಿ ₹4 ಅಪ್ಪ. ಆ್ಯಸ್ ಆನ್ ಟುಡೇ ಇವತ್ತಿನ ಪ್ರಕಾರ ₹4 ಜಾಸ್ತಿ ಆಯಿತು. ಸೊ ಒಟ್ಟೆಷ್ಟಾಯಿತು? ₹80 ಎಕ್ಸ್ಟ್ರಾ ಆಯಿತು. ಸೊ ತಿಂಗಳಿಗೆ ₹80 ಆಯಿತು. ಸೊ ಈಗ ತಿಂಗಳಿಗೆ ₹80 ನಮ್ಮ ಜಾಬ್ ಸುಡಲ್ವಾ ಅಂದರೆ ಸುಡತ್ತೆ, ಸುಡಲ್ಲ ಅಂತಲ್ಲ, ₹1 ಸುಡೋದೆ. ಹೌದು. ಭಾಳ ಹಿಂದೆ ನನ್ನ ಗೆಳೆಯ ಮಿತ್ರನೊಬ್ಬರು ಇಲ್ಲ ಬದುಕಲಿಲ್ಲ, ಹೋಗ್ಬಿಟ್ರು ಮೇಲಕ್ಕವರು. ಅವ್ರು ಏನೋ ಮಾತಿಗೆ ಬಂದಾಗ ನಾನು ಏನಕ್ಕೋ ಅವ್ರಿಗೆ ಫೋನಲ್ಲಿ ಅದೆಷ್ಟೊಂದು ₹2 ಲಕ್ಷ ಅಂತೆಪ್ಪ ಅದು ಅಂತಂದೆ. ರೀ ಏನು ರೀ ಮಾತಾಡ್ತಿದ್ದೀರಿ? ₹2 ಲಕ್ಷ ಅಂದರೆ ಸಣ್ಣ ಅಮೌಂಟ್ ಏನ್ರಿ? ಏನೇನು ಕಡಿದಿರಿ? ಹಾಗೆ ₹80 ಸಣ್ಣದಲ್ಲ, ದೊಡ್ಡ ಅಮೌಂಟೇ. ಹೌದು. ಓಕೆ. ಸೊ ಇದನ್ನು ಉಳಿಸೋದು ಹೇಗೆ? 20 ಲೀಟರ್ನಲ್ಲಿ 1 ಲೀಟರ್ ಉಳಿಸಿದ್ರೆ ಸಾಕು ತಿಂಗಳಿಗೆ. ಆಗ ₹109 ಸೇವ್ ಆಗ್ಬಿಡುತ್ತೆ. ಕೊಡ್ತಾ ಇಲ್ಲ. ಹೌದು. 1 ಲೀಟ್ರ್ 1 ಲೀಟ್ರ್ ಉಳಿಸೋದು ಹೆಂಗೆ? ಫಸ್ಟ್ ಎಂಜಿನ್ದು ಕಾರ್ಬೊರೇಟರ್ ಎಲ್ಲ ತೊಗೊಂಡೋಗಿ ಟ್ಯೂನ್ ಅಪ್ ಮಾಡಿಸಿ ಕರೆಕ್ಟಾಗಿ, ಅದ್ರದ್ದು ಆಯಿಲ್ ಲೀಕೇಜು ಮಗದೊಂದು ಮೈಲೇಜ್ ರೈಸ್ ಮಾಡೋಕ್ಕಾಗತ್ತಾ ನೋಡ್ಕೊಳ್ಳಿ. ಹೌದು. ಕಡಿಮೆದಲ್ಲಿ ಸಾಧ್ಯ ಆದರೆ ಸಿಗ್ನಲ್ಗಳಲ್ಲಿ ಇಂಥ ಜಾಗಗಳಲ್ಲಿ ಆಫ್ ಆಗತ್ತಾ ನೋಡ್ಕೊಳ್ಳಿ. ಓವರ್ ಸ್ಪೀಡ್ ಹೋಗೋ ದುರಭ್ಯಾಸ ಇದ್ದವರು ಆ ಗಾಡಿ
ಡೆಸಿಗ್ನೇಟೆಡ್ ಸ್ಪೀಡ್ಸಿಂದ ಮುಂದಕ್ಕೆ ಹೋಗ್ಬಿಡಿ, ಅದು ಜಾಸ್ತಿ ಫ್ಯೂಯಲ್ ಹೇಳ್ಕೊಳ್ಳುತ್ತೆ. ಹೌದು, ಅದು ಎಳ್ಕೊಳ್ಳುತ್ತೆ ಹೌದು. ಜಾಸ್ತಿ ಜಾಸ್ಟಿ ಜಾಸ್ತಿ 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 ಅಂತ. ನಾಲ್ಕನೇದು ಭಾಳ ಇಂಪಾರ್ಟೆಂಟು, ಈ ಟೂ ವೀಲರ್ನಲ್ಲಿ ನಮಗೊಂದು ರೋಗ ಇದೆ. ಆ ಮೂಲೆಯಲ್ಲಿ ನಮ್ಮ ನಂದಿನಿ ಹಾಲಿನ ಬೂತ್ ಕಾಣಿಸ್ತಿರುತ್ತೆ, ಟ್ರಿಂಗ್ ಅಂತ ಹೋಯ್ತೀವಿ ಅಲ್ಲಿಗೆ ಬೈಕ್ ತೊಗೊಂಡು. ಹಾಂ, ಬೈಕ್ ಸ್ಕೂಟ್ರ ಏನೋ ಒಂದು, ಅಲ್ಲ ಒಂದು ಅರ್ಧ ಲೀಟ್ರಲ್ಲಿ ಕೂಡ ನಮ್ದು ಅರ್ಧ ಲೀಟರ್ ಟ್ರಿಂಗ್ ಅಂತ ತೋರಿಸ್ಕೋತೀವಿ. ಇದು ಬಿಟ್ಬಿಡಿ, ನಿಜ ಆಗುತ್ತೆ ಸರ್. ಒಂದು ಡಿಸ್ಟೆನ್ಸ್ ಹಾಕ್ಕೊಳ್ಳಿ, ಈ ಡಿಸ್ಟೆನ್ಸಿಗೆ ನಾನು ತೊಗೊಂಡೋಗಲ್ಲ ಅಂತ. ಇದು ನೀವು ಮಾಡಿದ್ರೆ ನೀವು ಬಸ್ಸೂ ಹತ್ತಬೇಡಿ, ಮೆಟ್ರೋನೂ ಹತ್ತಬೇಡಿ, ನೀವೇನೂ ಹತ್ತಬೇಡಿ, ನಿಮ್ಗೆ 1 ಲೀಟ್ರ್ ಉಳಿಯುತ್ತೆ. ಖಂಡಿತ ಖಂಡಿತ ಸರ್. ನಾವು ಈ ಥರ ನಾವೇ ಹುಡುಕಬೇಕು, ಬೇರೆ ದಾರಿ ಇಲ್ಲ. ಇದು ಸಾರ್, ಇದು ಬಡವರ ಮೇಲೆ ದಬ್ಬಾಳಿಕೆ ಸಾರ್, ಅನ್ಯಾಯ ಸಾರ್ ಅಂತ ಟಿ ವಿನವ್ರು ಮಕ್ಕಕ್ಕಿಡ ತಕ್ಷಣ ಹೇಳಿದ್ರೆ ಹೇಳ್ಕೊ ಹೋಗು ಅಂತಾರೆ ಅಷ್ಟೇ. ಎಸ್. ಇನ್ನು ಆನ್ಲೈನ್ ಮೂಲಕ ಔಷಧಿಗಳ ಖರೀದಿ ಮತ್ತು ಮಾರಾಟವನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ದೇಶಾದ್ಯಂತ ಮೆಡಿಕಲ್ ಬಂದ್ಗೆ ಕರೆ ಕೊಟ್ಟಿದೆ. ಆದರೆ ಮೆಡಿಕಲ್ ಶಾಪ್ ಬಂದ್ ಬೆಂಬಲ ವಿಚಾರದಲ್ಲಿ ಗೊಂದಲ. ಕೆಲ ಸಂಘಟನೆಗಳು ಬೆಂಬಲ ಕೊಟ್ಟರೆ, ಕೆಲವರು ಗೊತ್ತಿ ಮಾಮೂಲಿ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘ, ಇದರ ಅಂಗಸಂಸ್ಥೆ ಬೆಂಗಳೂರು ಫಾರ್ಮಾ ರಿಟೈಲರ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಫೋರಂ ಬೆಂಬಲ ಕೊಟ್ಟಿವೆ. ಅವ್ರದ್ದೊಂದು 29,000 ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗುತ್ತೆ. ಸರ್ಕಾರಿ ಆಸ್ಪತ್ರೆ ಸುಪರ್ದಿಯ ಮೆಡಿಕಲ್ ಶಾಪ್ಗಳು ಮತ್ತು ಜನೌಷಧಿ ಕೇಂದ್ರಗಳು ಕ್ಲೋಸ್ ಆಗಲ್ಲ. ಅವ್ರು ನಮ್ಮ ಬೆಂಬಲ ಕೇಳಿಲ್ಲ ಅಂತ KCDA ಅವರು ಕೂಡ ಹೇಳಿದ್ದಾರೆ. ಇನ್ನು 45,000 ರಾಜ್ಯದಲ್ಲಿರೋದು ಮೆಡಿಕಲ್ ಶಾಪ್ಗಳ ಸಂಖ್ಯೆ. ಬಹುತೇಕ ಮೆಡಿಕಲ್ ಶಾಪ್ಗಳು ನೈತಿಕ ಬೆಂಬಲ. 70% ಮೆಡಿಕಲ್ ಶಾಪ್ ಓಪನ್ ಇರುತ್ತೆ, 30% ಕ್ಲೋಸ್ ಆಗೋ ಸಾಧ್ಯತೆ ಇದೆ. ಆಯಿತು, ಯಾರೋ ಕೂಗ್ತಾರೆ, ಯಾರೋ ಸಪೋರ್ಟ್ ಮಾಡಬೇಕು, ನಿಮ್ದೇನೋ ಒಂದು ಸಮಸ್ಯೆ ಇದೆ, ಯಾರು ಇಲ್ಲ ಅನ್ನೋಕ್ಕಾಗಲ್ಲ. ಅದರಲ್ಲಿ ಪ್ರಮುಖವಾಗಿ 2 ಹೇಳ್ತಾ ಇದ್ದೀರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಂಬರ್ 1, ಆನ್ಲೈನಿಂದಾಗಿ ವ್ಯಾಪಾರ ಇಳಿತಿದೆ. ಅದಕ್ಕೆ ಕಾರಣ ಆನ್ಲೈನ್ನವರು ಕಡಿಮೆ ರೇಟಲ್ಲಿ ಕೊಟ್ಬಿಡ್ತಾರೆ ಔಷಧಿನ. ಆಮೇಲೆ ಹೋಮ್ ಡೆಲಿವರಿ ನ್ಯಾಚುರಲಿ ಆನ್ಲೈನ್ ಅಂದಮೇಲೆ ಹೋಮ್ ಡೆಲಿವರಿನೇ. ಆನ್ಲೈನ್ ಅಂದಾಗ ಅವ್ನು ಅಂಗಡಿಗೆ ಹೋಗಿ ಇಸ್ಕೊಂಬರಕ್ಕೆ ನನಗೇನು ತಲೆ ಕೆಟ್ಟಿದೆಯಾ? 2ನೇದು ಕಳಪೆ ಔಷಧಿ ಕೊಟ್ಬಿಡ್ತಿದ್ದಾರೆ ಅಂತ ನಿಮ್ಮದು 2 ವಾದ. ನಂಬರ್ 1, ಈ ಆನ್ಲೈನ್ ವ್ಯವಹಾರ ನಿನ್ನೆ ಬಂದಿಲ್ಲ, ಇದು ಬಂದು ಅದು ಎಷ್ಟೋ ವರ್ಷ ಆಗೋಯ್ತು. ಅದು ಬಂದ ಮೇಲೆ ಎಸ್ಟಾಬ್ಲಿಷ್ಡ್ ದೊಡ್ಡ ದೊಡ್ಡ ಕಂಪನಿಗಳೇ ಸ್ಟಾರ್ಟ್ ಮಾಡಿಬಿಟ್ರು ಈ ಬಿಸ್ನೆಸ್ನ. ಲೈಕ್ ಟಾಟಾಸು ಗೀಟಾಸ್ ಎಲ್ಲ ಶುರು ಮಾಡ್ಕೊಂಡ್ರು. ನೀವು ಸುಮ್ಮನಿದ್ದು ಈಗ ಸ್ಟ್ರೈಕ್ ಮಾಡ್ತೀನಿ ಅಂದರೆ ಹೆಂಗ್ರಪ್ಪ? ಜನ ಎಲ್ಲ ಅದಕ್ಕೆ ಯೂಸ್ ಆಗಿ ಕೂತಿದ್ದಾರಪ್ಪ, ಹೋಗ್ಬಿಟ್ಟಿದ್ದಾರೆ. ಹಾಂ, ಈಗ ಮೊಬೈಲ್ ಬಂದ್ ಮಾಡ್ತೀನಿ ಅಂದರೆ ಏನಾಗತ್ತೆ? ಇನ್ನು ರೇಟಿನ ಪ್ರಶ್ನೆ. ಮೇ ಬಿ ಯು ಕ್ಯಾನ್ ಸ್ಪೀಕ್ ಟು ಗೌರ್ನಮೆಂಟ್ ಟು ಬ್ರಿಂಗ್ ಎ ಪ್ಯಾರಿಟಿ ಇನ್ ರೇಟ್ಸಲ್ಲಿ. ಯಾತಕ್ಕೆ ರೇಟ್ ಕಡಿಮೆ ಆಗುತ್ತೆ? ಅವರಿಗೆ ಕೆಲವು ಇದು ಕಾಸ್ಟ್ಗಳಿರಲ್ಲ, ಇನ್ಬಿಲ್ಟ್ ಕಾಸ್ಟ್ಗಳು, ಶಾಪ್ ಬಾಡಿಗೆಗಳು, ಅಥವಾ ಇಲ್ಲ ನೌಕರರದ್ದು, ಅಥವಾ ಇನ್ಯಾವುದಾದ್ರು ಎಲೆಕ್ಟ್ರಿಕ್ಕು ಡ್ಯಾಶು ಇವೆಲ್ಲ ಏನಿರಲ್ಲ. ಹಂಗಾಗಿ ಅವ್ರಿಗೆ ಇರ್ಬೋದೇನೋ, ಅಥವಾ ಅವ್ರು ಬಲ್ಕ್ ತೊಗೊಳೋದ್ರಿಂದ ಅವ್ರಿಗೆ ಚೀಪಾಗೂ ಸಿಕ್ಕತ್ತೇನೋ. ಅದಕ್ಕೆ ಮೇ ಬಿ ಪ್ಯಾರಿಟಿ ತರಬಹುದಾ ಅಂತ ಕೇಳ್ಬೋದೇನೋ. ಔಷಧಿ ಎಂದರೆ ಔಷಧಿ, ಅದು ಎಲ್ಲಾದರೂ ಇರಲಿ, ಅದಕ್ಕೆ ವ್ಯಾಪಾರದ ಪದಾರ್ಥವಾಗಿ ಅದಕ್ಕೆ ಮೌಲ್ಯವನ್ನು ಡಿಸೈಡ್ ಮಾಡೋಕ್ಕೆ ಬರಲ್ಲ. ಔಷಧಿ ಎಂದರೆ ಔಷಧಿ ಅಂತ ನೀವು ಬೇಕಾರೆ ಒಂದು ವಾದ ಮಂಡಿಸ್ಬೋದೇನೋ. 2ನೇ ವಾದ ಕಳಪೆ ವಾದ. ಕಳಪೆ ವಾದ ನಾನು ಒಪ್ಲಿಕ್ಕೆ ತಯಾರಿ ಇಲ್ಲ, ಇರಬಹುದೇನೋ, ನನಗೆ ಗೊತ್ತಿಲ್ಲ. ಆನ್ಲೈನ್ ಕಂಪನಿಗಳಿಗೆ ಅದರ ಮೂಲ ಕಂಪನಿಗಳು ಕಳಪೆ ಔಷಧವನ್ನು, ನಿಮಗೆ ಗುಣಮಟ್ಟದ ಔಷಧವನ್ನು ಕೊಡ್ತಿದ್ದಾರೆ ಅಂತ ನಾನು ನಂಬಲಿಕ್ಕೆ ತಯಾರಿ ಇಲ್ಲ. ಬಟ್ ಸ್ಟಿಲ್ ಆಗ್ತಿದೆ ಅನಿಸಿದ್ರೆ ಲೆಟ್ ದಿ ಗೌರ್ನಮೆಂಟ್ ಕ್ರಿಯೇಟ್ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಅಥವಾ ಯಾವುದೋ ಸಿಸ್ಟಮ್ನಲ್ಲಿ ಅದನ್ನು ಟೆಸ್ಟ್ಗೆ ಹಾಕಲಿ, ಮಾಡಿದವ್ನು ತಗಲಾಕೊಂಡ್ರೆ ಬಡ್ದಾಕಲಿ ಅಷ್ಟೇ. ಬಟ್ ಹಾಗನ್ಬಿಟ್ಟು ಆನ್ಲೈನ್ ತೆಗಿಯೋಕ್ಕಾಗಲ್ಲ. ಆಗ ಈಗ ನಾಳೆ ನಿಮ್ಮ ಅಂಗಡಿಗಳಲ್ಲಿ ಯಾರೋ ಒಬ್ಬರು ಕಳಪೆ ಮಾರ್ಬಿಟ್ರು ಅಂದರೆ ಎಲ್ಲ ಅಂಗಡಿನೂ ಬಂದ್ ಮಾಡ್ತೀರಾ? ಇಲ್ಲ, ಹಾಗೆ ಅದುವೇ. ಹಾಗಾಗಿ ದೇರ್ ಹ್ಯಾಸ್ ಟು ಬಿ ಸಮ್ ಕೂತು ಥಾಟ್ ಪ್ರಾಸೆಸ್ ಬೇಕೇ ಹೊರತು ಇದರಲ್ಲಿ ಇದು ಭಾಳ ದೊಡ್ಡ ಇದು ಅವ್ರಿಗಿರಬಹುದು, ಜನಕ್ಕೆ ತೊಂದರೆ ಆಗತ್ತಷ್ಟೇ. ಔಷಧಿ ಒಂದೇ ಅಲ್ಲ, ಎಲ್ಲ ವಸ್ತುಗಳಲ್ಲೂ ಇದೆ ಅಲ್ವಾ ಸರ್ ಇವಾಗ ಆನ್ಲೈನ್? ಎಲ್ಲ ವಸ್ತುಲೂ ಇದೆ, ಎಲ್ಲ ವಸ್ತುನವರು ಇದೇ ವಾದ ಇಡ್ತಾರೆ ನಾಳೆ. ಈಗ ಅದು ಎಷ್ಟೋ ವಸ್ತುಗಳು ನಿಮ್ಗೆ ಆನ್ಲೈನಲ್ಲಿ ಸಿಕ್ಕೋ ವಸ್ತುಗಳು ಚೀಪು. ಹೌದು, ಏನು ಜನ ಅಲ್ಲಿ ಚೀಪಾಗೋ, ನಮ್ಮ ಜನ ಚೀಪಾಗಿ ಹೋಗಲ್ವಾ? ಹಾಂ, ಹೌದು ಅಲ್ವೇ? ಈಗ ನಿಮ್ಗೆ ಮೊಬೈಲಲ್ಲಿ ಕಾಸು ಕೊಟ್ಟು ಇದೆಲ್ಲ ಮಾಡು ಅಂದರೆ ಮಾಡ್ತೀರಾ? ಫ್ರೀ ಅಂದರೆ ಮಾಡಲ್ವಾ ನೀವು? ಹೌದು, ಅಷ್ಟೇ.
ಓಕೆ, ನಾಳೆ ಬಸ್ ಬಂದ್ಗೆ ಮುಂದಾಗಿದ್ದ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಬಿಸಿ ನೀಡಿದೆ. ರಾಜ್ಯಾದ್ಯಂತ ನಾಳೆಯಿಂದ ಸಾರಿಗೆ ನೌಕರರು ಉದ್ದೇಶಿಸಿದ್ದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೈಕೋರ್ಟ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಇಬ್ಬರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್, ಮುಷ್ಕರದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ, ಜೊತೆಗೆ SSLC ಪರೀಕ್ಷೆ ಕೂಡ ಇದೆ, ಹಾಗಾಗಿ ಮುಷ್ಕರಕ್ಕೆ ಅವಕಾಶ ನೀಡಬಾರದು ಅಂತ ಅರ್ಜಿದಾರರ ಪರ ವಕೀಲರು ವಾದಿಸಿದ್ರು. ಇದೇ ವೇಳೆ ಸರ್ಕಾರದ ಪರ ವಕೀಲರು ಕೂಡ ವಾದ ಮಂಡಿಸಿ, ಸಾರಿಗೆ ನೌಕರರಿಗೆ ಈಗಾಗಲೇ 12% ವೇತನ ಏರಿಕೆ ಮಾಡಿದ್ದೀವಿ, 450 ಕೋಟಿ ಬಾಕಿ ಕೊಟ್ಟಿದ್ದೀವಿ ಅಂತೆಲ್ಲ ವಾದಿಸಿದ್ರು. ಕೇಳ್ತಿರೋಷ್ಟು 15%. ಹೌದು, ಕೊಡಿ ಗೌರ್ಮೆಂಟ್ 15%. ಹೈಕೋರ್ಟು ಆಯಿತು, ಮಾನ್ಯ ನ್ಯಾಯಮೂರ್ತಿಗಳು ಬಹು ಸಹಜವಾಗಿ ಜನರಿಗೆ ತೊಂದರೆ ಆಗತ್ತೆ ಅಂತ ಒಂದು ತೀರ್ಮಾನ ಕೊಟ್ಟಿರ್ತೀವಿ. ಬಟ್ ಸರ್, ಒಂದು ಪ್ರಶ್ನೆ ನಮ್ಮಲ್ಲೂ ಅಡಗಿದೆ ಸರ್. ಹೈಕೋರ್ಟ್ ಇಂಟರ್ಫಿಯರ್ ಆಗಿ ಎಕ್ಸಿಕ್ಯೂಟಿವ್ ವಿಚಾರದಲ್ಲಿ ನೀವು ಮುಷ್ಕರ ನಿಲ್ಲಿಸೋದಾದರೆ ಸಂತೋಷ, ಜನರನ್ನು ಪ್ರೊಟೆಕ್ಟ್ ಮಾಡಿದ್ರಿ. ಹೌದು. ಬಟ್ ಅವ್ರಿಗೆ ಸಂಬಳನೂ ನೀವೇ ಕೊಡಿಸ್ಬೇಕು ಸರ್. ಅದನ್ನು ಮಾತುಕತೆ ಮೂಲಕ ಮಾತುಕತೆ ಮೂಲಕ ಅವ್ರು ಕೊಡಲ್ಲ ಅಂದರೆ ಏನು ಮಾಡಬೇಕು ಸರ್? ನಾಳೆ ಇವ್ರು ಮತ್ತೆ ನ್ಯಾಯಾಲಯಕ್ಕೆ ಹೋಗಬೇಕು. ನ್ಯಾಯಾಲಯಕ್ಕೆ ಯಾರು? ಸಾರಿಗೆ ನೌಕರ. ಅವಾಗ ಸಾರಿಗೆ ನೌಕರರು ನ್ಯಾಯಾಲಯದಲ್ಲಿ ಕೇಳ್ಬಿಟ್ಟು ನೀವು ಫಿಕ್ಸ್ ಮಾಡಿಕೊಡ್ತೀರಾ? ಹಂಗಾರೆ ಫಿಕ್ಸ್ ಮಾಡಿಕೊಡ್ತೀರಾ ಸ್ಯಾಲ್ರಿನ? ಹಂಗಾಗಲ್ಲ ಸರ್ ಅದು. ಯಾಕೆಂದರೆ ರಾಜ್ಯ ಸರ್ಕಾರಗಳು ಸಾರಿಗೆ ನೌಕರನ, ಜನರ ಹಿತ ನನಗೂ ಇದೆ, ಎಲ್ಲವನಿಗೂ ಇದೆ, ಸಾರಿಗೆ ನೌಕರರ ಹಿತಾಸಕ್ತಿಗಳನ್ನು ಪರ್ಪಸ್ಫುಲಿ ಡಿನೈ ಮಾಡ್ತಾ ಬಂದಿವೆ ಅವ್ರ ರೈಟ್ಸನ್ನು. ಕರೆಕ್ಟ್. ನೀವು ಸಾರಿಗೆ ನೌಕರರನ್ನು ಜೀತದಾಳುಗಳಾಗಿ ಮಾಡಿ ಇಟ್ಕೊಂಡಿದ್ದೀರಿ ಭಯದ ವಾತಾವರಣದಲ್ಲಿ. ಹಾಗಾದರೆ ಯಾವ ನ್ಯಾಯ? ಯಾವ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ಯಾವನು ಹೇಳಿದ್ದ ನೀನು ಶಕ್ತಿ ಯೋಜನೆಯನ್ನು ವರ್ಕರ್ಸ್ ಕೇಳಿ ಮಾಡಿದ್ರಾ? ನೀವು ಕೇಳಬೇಕು ನ್ಯಾಯಾಲಯದಲ್ಲಿ. ನೌಕರರನ್ನು ಕೇಳಿ ನೀವು ಶಕ್ತಿ ಯೋಜನೆಯನ್ನು ತಂದಿದ್ರೋ? 4,500 ಕೋಟಿ ಬಾಕಿ ಉಳಿಸ್ಕೊ ಅಂತ ನೌಕರರು ಹೇಳಿದ್ರ ರಾಜ್ಯ ಸರ್ಕಾರಕ್ಕೆ? ನಿಮ್ಮ ಯೋಗ್ಯತೆಗೆ ಬಾಕಿ ಕೊಡೋಕ್ಕಾಗದೇ ಇದ್ದರೆ, ನಿಮ್ಮ ಯೋಗ್ಯತೆಗೆ ಅವರ ಸಂಬಳನ ದಿನಕ್ಕೆ ತಕ್ಕಂತೆ ಕೊಡೋಕ್ಕಾಗದೇ ಇದ್ದರೆ, ನಿಮ್ಮ ಯೋಗ್ಯತೆಗೆ ಅದು ಎಷ್ಟೋ ವರ್ಷ ಆದಮೇಲೆ 14% 12% ಕೊಡೋಕ್ಕಾಗದೇ ಇದ್ದರೆ, ಕೆಲಸನೇ ಮಾಡದೇ ಇರೋಂಥ ಬೇರೆ ಉದ್ಯೋಗಿಗಳಿಗೆ 20% ಪೇ ಕಮಿಷನಲ್ಲಿ ಕೊಡ್ತೀನಿ ಅನ್ನೋದಿದ್ದರೆ, ಹಗಲು ರಾತ್ರಿ ಸ್ಟ್ರೆಸ್ಸಲ್ಲಿ ಗಾಡಿ ಓಡಿಸೋನು ಮತ್ತು ಬಡ್ಕೊಂಡು ಸಾಯೋನು ಜನರ ಮಧ್ಯೆ ಇರೋ ಕಂಡಕ್ಟರ್ಗೆ ಕೊಡೋದಕ್ಕೆ ನಿಮಗೆ ಬಡ್ದಿರೋ ರೋಗ ಏನಿದು? ಬಡವರ ಸರ್ಕಾರನ? ಬಡವರು ಅಂದರೆ ಪುಕ್ಕಟ್ಟೆ ತಗೊಳ್ಳೋರು ಮಾತ್ರ ಬಡವರ? ದುಡಿಯೋನು ಬಡವ ಇರಬಾರ್ದ? ಯಾವನ್ರಿ ನಿಮ್ಗೆ ಹೇಳೋದವನು ಫ್ರೀ ಕೊಡು ಅಂತ? ರಾಹುಲ್ ಗಾಂಧಿಗೆ ಇದನ್ನು ಕೇಳಬೇಕು. ಏನು ರಾಹುಲ್ ಗಾಂಧಿ ಸಾಹೇಬ್ರೆ, ಯುದ್ಧ ನಡೀತಿದ್ದಾಗ ಬಂದಿರೋ ಸಮಸ್ಯೆಗೆ ನಾವು ಉಳಿಸೋಣ, ಒಂಚೂರು ಮಾಡೋಣ ಅಂದಿದ್ದಕ್ಕೆ ದೇಶ ಅಧೋಗತಿ ಕೊಟ್ಟೋಗಿದೆ, ದೇಶ ಹೋಗುತ್ತೆ. ನಾನು ಹೇಳಿಲ್ಲ ಅಂತಂದ್ರಲ್ಲ. ಇದು ನಿಮ್ಮ ಶಕ್ತಿ ಯೋಜನೆ ರಾಜ್ಯದ ಹಣಕಾಸಿನ ಯಾವ ಅಧೋಗತಿಗೆ ತಂದಿದೆ ಅಂತ ನೋಡ್ಕೊಳ್ಳಿ ಮೊಕಕ್ಕೆ ಅಂತ ಹೇಳಬೇಕು. ಕೇಳ್ರಿ ನಿಮ್ಮ ಚೀಫ್ ಮಿನಿಸ್ಟರ್ ನಮ್ಮ ಉಳಿದವ್ರನ್ನ. ಯಾವನ್ರಿ ಹೇಳ್ದವ್ರು ನಿಮಗೆ ಶಕ್ತಿ ಯೋಜನೆ ಮಾಡೋಕ್ಕೆ? ನಾವು ಹೇಳಿದ್ವಾ? ಯಾಕೆ ಉಳಿಸ್ಕೊಂಡಿದ್ದೀರಿ 4,000 ಕೋಟಿ ಅದಕ್ಕೆ? ಹೌದು, ಆಯಿತು, ಉಳಿಸ್ಕೊಳ್ಳಿ, ಆಲ್ ರೈಟ್. ಕರೆಸಿ ಮಾತಾಡೋದಾರು ಮಾಡಬೇಕು. ಐ ಡೋಂಟ್ ಥಿಂಕ್ ರಾಮಲಿಂಗಾರೆಡ್ಡಿ ಹ್ಯಾಸ್ ಎನಿ ಕಂಟ್ರೋಲ್ ಓವರ್ ದಿಸ್. ಈಸ್ ಎ ನೈಸ್ ಫೆಲೋ, ಬಟ್ ಐ ಡೋಂಟ್ ಥಿಂಕ್ ಚೀಫ್ ಮಿನಿಸ್ಟರ್ ಇಸ್ ಲಿಸನಿಂಗ್. ಯಾಕಂದರೆ CM ಹತ್ರ ಕಾಸಿಲ್ಲ ಕೇಳಿಸ್ಕೊಳ್ಳೋಕ್ಕೆ. ಅವ್ರ ಮನೆಯಲ್ಲಿರೋರು ಮಕ್ಕಳಿಲ್ವಾ? ಏನು ಅವರೇನು ಮಣ್ಣು ತಿಂದುಬಿಟ್ಟು ಬದುಕಬೇಕಾ? ಅರ್ಧ ಸಂಬಳ ಕೊಡ್ತೀರಂತಲ್ಲ, ಅದೆಷ್ಟು ವರ್ಷ ಆಯ್ತು ರೀ ಬಟ್ಟೆ ಕೊಟ್ಟವ್ರಿಗೆ? ನೀನು ಇದನ್ನು ಅದೆಷ್ಟು ವರ್ಷ ಆಯ್ತು ರೀ ಅವ್ರಿಗೊಂದು ಶೂ ಕೊಟ್ಟು? ನಿಮ್ಮ ಯೋಗ್ಯತೆಗಳಿಗೆ ಯಾವನ್ರಿ ಹೇಳ್ದವ್ ನಿಮ್ಮನ್ನು ಮಾಡುವಂಥ ದುಡ್ಡು ಖರ್ಚು ಮಾಡ್ಕೊ ಅಂತ? ಮಾಡಬಾರ್ದು ಕೆಲಸ ಮಾಡಿ ಓಟಿನ ತೆವಲುಗಳಿಗೆ ಮಾಡ್ಕೊಂಬಿಟ್ಟು ಗ್ಯಾರಂಟಿನಲ್ಲಿ ನಾನು ಗ್ರೇಟೆಸ್ಟ್ ಅಂತ ಹೇಳ್ಕೊತೀರಿ. ಇದೇನಾ ನಿಮ್ಮ ಗ್ರೇಟ್ ಶಕ್ತಿ ಬಡವರ ಯೋಜನೆ? ಒಂದು ಕಡೆ ಹೆಣ್ಣು ಮಕ್ಕಳನ್ನ ಎಂಪವರ್ ಮಾಡ್ತೀನಿ ಅಂತೀರಿ, ಇನ್ನೊಂದು ಕಡೆ ನೌಕರರನ್ನ ಆತ್ಮಹತ್ಯೆಗೆ ತಳ್ತೀನಿ ಅಂತೀರಿ. ಆವಾಗ ಪಾಪಿಗಳಾಗಲ್ಲ ನೀವು? ರಾಜ್ಯ ಸರ್ಕಾರಕ್ಕೆ ಮರ್ಯಾದೆ ಇದ್ದರೆ, ವೆದರ್ ಇಟ್ ಈಸ್ 12.5 13.5 ಅವ್ರು 15 ಕೇಳಿದ್ರೆ 14 ಮಾಡಿ, ಅದಲ್ಲ ನನ್ನ ಪಾಯಿಂಟ್. ಅದು ಕರೆಸಿ ಕೂತ್ಕೊಂಡು ಮಾತಾಡಿ ಕ್ಲೋಸ್ ಮಾಡಿ. ಬಿಕಾಸ್ ಈ ಸ್ಥಿತಿಗೆ ನೀವು ಕಾರಣ, ಅವರಲ್ಲ. ಹೌದು, ಸರ್ಕಾರನೇ ಕಾರಣ, ನೀವು ಕಾರಣ. ಇದನ್ನು ಹೈಕೋರ್ಟ್ ಹೇಳಬೇಕು. ಮಹಾಸ್ವಾಮಿಗಳೇ, ತಾವು ದಯಮಾಡಿ ಇದನ್ನು ಗಮನಿಸಿ ಅಂತ ಹೇಳಬೇಕು. ಟಕ್ಕಂತ ನೀವು ಬಂದ್ ಮಾಡಬಾರ್ದು ಸ್ಟ್ರೈಕ್ ಅಂದರೆ. ಫೇರ್, ಮುಂದಿನ ನನ್ನ ಕತೆ ಹೇಳಿ, ಅದನ್ನು ಇತ್ಯರ್ಥ ಮಾಡಿ, ನನ್ನ ಮುಂದಿನ ಕತೆ ಹೇಳಿ. ಹೌದು, ಎಸ್. ಇದು ಆನೆ, ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ಕಾದಾಟದಿಂದ ಗಂಭೀರ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವನ್ನಪ್ಪಿದೆ. ಕಾವೇರಿ ನದಿಯಲ್ಲಿ ಸ್ನಾನಕ್ಕೆ ಕರ್ಕೊಂಡು ಹೋದಾಗ ಕಂಜನ್ ಮತ್ತು ಮಾರ್ತಾಂಡ ಆನೆಗಳ ನಡುವೆ ಘರ್ಷಣೆ ನಡೆದಿತ್ತು. ನಿನ್ನೆ ಚಿಕಿತ್ಸೆ ಎಲ್ಲ ಕೊಟ್ಟರು, ಬಟ್ ತುಂಬ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಆನೆಗೆ ಕಿವಿ ಮತ್ತು ಹೊಟ್ಟೆ ಭಾಗದಲ್ಲೆಲ್ಲ ಮತ್ತು ಎಲ್ಲ ಕಡೆನೂ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಳಿದಿದೆ. ಮಾವುತರು ಕಂಜನ್ ಮತ್ತು ಮಾರ್ತಾಂಡ ಆನೆಗಳನ್ನು
ಕಂಟ್ರೋಲ್ ಮಾಡೋ ಪ್ರಯತ್ನ ಪಟ್ಟರೂ ಕೂಡ ನಿನ್ನೆ ಆಗಲಿಲ್ಲ. ಮದವೇರದಂತೆ ಅದು ವರ್ತಿಸಿತ್ತು ಕಂಜನ್ನಾನೆ. ನಿಯಂತ್ರಣ ಮಾಡೋದು ಕೂಡ ಸಾಧ್ಯ ಆಗಲಿಲ್ಲ. ಕಾರಣ ಏನು ಅಂತ ನೋಡಿದಾಗ ಅದೊಂದು ಹೆಣ್ಣಾನೆ ಸಂಗಡ ಬಯಸಿತ್ತಂತೆ, ಅದಕ್ಕೆ ಕಾವಾಡಿಗಳು ಅವಕಾಶ ಕೊಟ್ಟಿರಲಿಲ್ಲ ನಿನ್ನೆ ಅಂತಂದ್ಬಿಟ್ಟು ಏಕಾಏಕಿ ಆಮೇಲೆ ಕೊಡಲಿಲ್ಲ ಅಂತಂದ್ಬಿಟ್ಟು ಏಕಾಏಕಿ ಅದು ಸಿಕ್ತು ಅಂತಂದ್ಬಿಟ್ಟು ಈ ಆನೆ ಮೇಲೆ. ಇಟ್ಸ್ ಆಲ್ ರೈಟ್, ಪ್ರಾಣಿನೇ. ನೀವು ಯಾವುದೇ ವನ್ಯಮೃಗವನ್ನು ನೀವು ಯಾವ ರೂಪಸ್ವರೂಪಗಳಿಂದ ಬೇಕಾದರೂ ತರಬೇತಿ ಮಾಡಿದ್ದೀವಿ ಅಂತ ಅನ್ಕೋಬೋದು. ಹೌದು, ಪುರಾತನವಾಗಿ ತಲೆತಲಾಂತರಗಳಿಂದ ಆನೆ ಪಳಗಿಸಿರೋದೇ ನಿನ್ನೆ ಮೊನ್ನೆ ಅಲ್ಲ. ಮನುಷ್ಯ ಆನೆಯನ್ನು ಪಳಗಿಸಿರೋದು ನೂರಾರು ಸಾವಿರಾರು ವರ್ಷಗಳ ಹಿಂದೆ, ಗೊತ್ತಿಲ್ಲ, ಲಕ್ಷ ವರ್ಷನೂ ಇರಬಹುದು. ಬಿಕಾಸ್ ನಮ್ಮ ಪುರಾಣಗಳಲ್ಲಿ ಇದೆ. ಹೌದು, ಯಾಕಂದರೆ ನಮ್ಮ ಪುರಾಣಗಳಲ್ಲಿ ಆನೆಗಳನ್ನು ಯುದ್ಧದಲ್ಲಿ ಬಳಸಿರೋದು ಇದೆ. ಅಕ್ಷೋಹಿಣಿ ಸೈನ್ಯಗಳಲ್ಲಿ ಆನೆಯೂ ಒಂದು ಭಾಗನೇ ಅಲ್ವೇ? ಹಾಗಾಗಿ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಅವುಗಳ ಮೂಲ ವರ್ತನೆ ಮತ್ತು ಮೂಲ ಜೀನ್ನಲ್ಲಿ ಆ ವನ್ಯಜೀವಿಯ ಛಾಯೆ ಇದ್ದೇ ಇರುತ್ತೆ. ಅದು ಸತ್ತೋಗಿರಲ್ಲ. ಅವಕ್ಕೇನೋ ಆಗದೇ ಇದ್ದಾಗ ಅವು ರಿಯಾಕ್ಟ್ ಮಾಡೋದೆ. ಮೇ ಬಿ ವಿ ನೀಡ್ ಟು ಬಿ ಮೋರ್ ಬೆಟರ್ SOP ಮಾಡ್ಕೋಬೇಕೇನೋ, ಅಥವಾ ಬೆಟರ್ ಮಾನಿಟರಿಂಗು, ಈ ಥರ ಏನಾದ್ರು ಮಾಡ್ಕೋಬೇಕಷ್ಟೆ.